ಎರಡನೇದಾಗಿ ಅಲ್ಲಿ ನೀರು ಯಾವುದೇ ರೀತಿ ಉಪಯೋಗ ಆಗಿಲ್ಲ. ಮಷೀನ್ ಅದೆಲ್ಲ ನೋಡಿದ್ವಿ, ಚೆಕ್ ಮಾಡಿದ್ವಿ, ಬಂದು ಬಿದ್ದಾವ. ಯಾರೂ ಶಾಸಕರ ಹೆಸರೇ ತೊಗೊಂಡಿಲ್ಲ ನಾವು. ಇಲ್ಲಿ ರಾಜಕೀಯ ಪ್ರತಿಷ್ಠೆ ಅವ್ರು ಯಾಕೆ ಮಾಡ್ಕೋಬೇಕು ಇದನ್ನು? ಅವ್ರು ಯಾಕೆ ಗುಂಡಾ ಕೇಸ್ ಹಾಕಿಸ್ತೀನಿ, ಒಳ ಹಾಕಿಸ್ತೀನಿ, ಅರೆಸ್ಟ್ ಮಾಡಿಸ್ತೀನಿ, CC ಕ್ಯಾಮ್ರಾ ಕೊಡಿಸ್ತೀನಿ? ಇಲ್ಲಿ ಸಣ್ಣ ಹುಡುಗರ ನಾವೇನು? ಸಾವರ್ಕರ್ ಫೋಟೋ ಬಗ್ಗೆ ನಾವು ಯಾವುದೇ ಇವತ್ತು ಕೊಟ್ಟಿಲ್ಲ. ಒಂದು ಸಂಘಟನೆಯವರು ಎಲ್ಲ ಕಡೆ ಈಗಾಗಲೇ ವಿತರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೇನು ವಿರೋಧ ಮಾಡಿಲ್ಲ, ಪರನೂ ಮಾಡಿಲ್ಲ. ಗುಂಡಾ ಇದ್ರೊಳಗೆ ಗುಂಡಾ ಕಾಯ್ದೆ ಒಳಗೆ ಈಗಾಗಲೇ ಹಾಕ್ಸಿರ್ತಂದ್ರೆ ಅಂಜಿಸಿ ಹಾಕ್ಸಿರಂದಂಗಾಯ್ತು. ಹಿಂದಕ್ಕೆಲ್ಲ ಹಾಕ್ಸೋರು ಇವರ ದಬಾಣಿಕಿಂದ ಹಾಕ್ಸಿರಂದಂಗೆ ಆಯ್ತಲ್ಲ. ಇದನ್ನು ಗಂಭೀರವಾಗಿ ಪೊಲೀಸ್ ಇಲಾಖೆಯವರು ತೆಗೆದುಕೊಳ್ಬೇಕು. IG ಅವರು ಇರಲಿ, ಇವತ್ತು SP ಅವರು ಇರಲಿ. ಧಮಕಿ ಕೊಡೋದು, ದಾದಾಗಿರಿ ಮಾಡೋದು, ಗುಂಡಾಗಿರಿ ಪ್ರವೃತ್ತಿ ಇವರಲ್ಲೇ ಐತೆ ಅನ್ನಂಗೆ ಆಯ್ತಲ್ಲ. ಗುಂಡಾಗಿರಿ ಪ್ರವೃತ್ತಿ ಇವರಲ್ಲೇ ಐತೆ. ಮತ್ತು ಪೊಲೀಸರು ಅವ್ರ ಮ್ಯಾಗ ಏನಾದರೂ ಒಂದು ಅದನ್ನು ಅಬ್ಸರ್ವೇಷನ್ ಮಾಡಬೇಕು. ಯಾಕಂದ್ರೆ ಇವ್ರದ್ದು ಅಧಿಕಾರ ತಿಳ್ಕೊಂಡು ಯಾರು ಬೇಕಾದವ್ರಿಗೆ ಗುಂಡಾ ಏಟ್ ಹಾಕ್ಸ್ತೀನಿ, ಕೇಸ್ ಹಾಕಿಸ್ತೀನಿ, CC ಕ್ಯಾಮ್ರಾ ನಮಗೇನೋ ಅರಿವಿಲ್ಲ. ಯಾಕೆ ಕೇಸ್ ಹಾಕಿಸ್ತೀವಿ? ಎದಕ್ಕೆ ಕೇಸ್ ಹಾಕಿಸ್ ಬೇಕಲ್ಲ? ಇಲ್ಲಿ ಯಾರೇನು ಹೆದರವರಲ್ಲ ಅಂದರೆ ಇವ್ರ ವಿರುದ್ಧ ಅಥವಾ ಇವ್ರು ಬಿಟ್ಟು ಯಾರು ಬಿಜಾಪುರ ಏನೂ ಮಾತಾಡಬಾರ್ದಂಗೈತೆ. ಆ ಗೇಟಿ ಕಾಯಿ ಹೊಡೆದು ಪೂಜೆ ಮಾಡೋ ಕಳೆ ಬಂದ್ಬಿಟ್ಟು. स्वागत है आपका बी न्यूज़ नेशन में। मैं हूं आबिद हुसैन शेख। MLA यत्नाल पर पुलिस विभाग कार्रवाई करे। MLA यत्नाल पर बरस पड़े पूर्व MLA अप्पा साहब पट्टन शेट्टी। बीजापुर के निजी होटल में पूर्व BJP MLA अप्पा साहब पट्टन शेट्टी ने प्रेस मीट के जरिए कहा कि हर साल की तरह इस साल भी गजानन महामंडली की ओर से पुणे का प्रसिद्ध ढोल ताशा हाथी के साथ गणेश उत्सव का जश्न बड़े पैमाने पर मनाया जाएगा और कई साधकों को भी सम्मान किया जाएगा। इस अवसर पर साथ ही ताज बॉडी में सफाई के बाद पिछले 5 साल से उस पानी को इस्तेमाल नहीं किया गया वाटर सप्लाई मशीनें भी बंद हैं। ताज बॉडी में कई सालों से चली आ रही विसर्जन की परंपरा ताज बॉडी में गणेश मूर्ति विसर्जन पर जिला प्रशासन से अनुमति मांगी है, जबरदस्ती नहीं की गई। लेकिन सिटी MLA बसनगौड़ा पाटिल यत्नाल ने महामंडली पर बिना सबूत के गंभीर आरोप लगाए हैं कि यहां से पैसे इकट्ठा करके पुनः जाकर मौज मस्ती करते हैं कार्यकर्ता, उन पर गुंडा एक्ट चलाया जाएगा। इस पर नगर विधायक को अप्पा साहब पट्टन शेट्टी ने चेतावनी दी कि अपनी जबान संभाल कर बात करें। विधायक पिछले 25 साल से महामंडली गणेश उत्सव मनाती आई है। साथ ही पुलिस विभाग को नगर विधायक के बयान पर कार्रवाई करने की मांग की। अप्पा साहब पट्टन शेट्टी ने बीजापुर की राजनीति, गणेश मूर्ति की स्थापना, सावरकर की तस्वीर, यत्नाल के लगाए आरोपों पर खुलकर बात की। प्रेस मीट में अप्पा साहब पट्टन शेट्टी ने ನಾಳೆ 31ರಿಂದ ಗಜಾನನ ಉತ್ಸವ ಪ್ರತಿಷ್ಠಾಪನೆಗೊಂಡು 9 ದಿವಸಗಳ ಕಾಲ ನಮ್ಮ ಶಿವಾಜಿ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಮತ್ತು ಈ ವರ್ಷವೂ ಕೂಡ ಪ್ರತಿಷ್ಠಾಪನೆ ಮತ್ತು ವಿವಿಧ ಕಾರ್ಯಕ್ರಮವನ್ನು ಒಳಗೊಂಡು ನಮ್ಮ ಗಣಪ ನಮ್ಮ ಉತ್ಸವ ಅನ್ನುವಂಥ ಇದನ್ನು ಕಳೆದ 2-3 ವರ್ಷಗಳಿಂದ ನಾವು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಕಾರ್ಯಕ್ರಮ ನಡೆಸೋ ಜೊತೆಯೇ 3 ವರ್ಷ ನಾವು ಯಾವುದೇ ರೀತಿ ಮೆರವಣಿಗೆ ವಿಜೃಂಭಣೆಯಿಂದ ಮಾಡಿರಲಿಲ್ಲ. 2 ವರ್ಷ ಕೋವಿಡು ಮತ್ತು 1 ವರ್ಷ ಫ್ಲಡ್ ಆಗಿರೋದ್ರಿಂದ 3 ವರ್ಷ ನಾವು ಜಿಲ್ಲಾಡಳಿತದ ಒಂದು ಇದರ ಮೇರೆಗೆ ಯಾವುದೇ ವಿಜೃಂಭಣೆಯ ಆಚರಣೆ ಮೆರವಣಿಗೆ ಮಾಡ್ದೇ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ವರ್ಷ ಕೋವಿಡದ ಯಾವುದೇ ನಿರ್ಬಂಧ ಹೆಚ್ಚು ಅದಕ್ಕೆ ಇಲ್ಲದೇ ಇರೋದ ಕಾರಣ ವಿಜೃಂಭಣೆಯಿಂದ ಇವತ್ತು ಗಜಾನನ ಉತ್ಸವ ಮಹಾಮಂಡಳ ಶಿವಾಜಿ ವೃತ್ತದಲ್ಲಿ ಮೆರವಣಿಗೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ನಡೆಸಲಾಗ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತದೆ. ಮೊದಲನೇದಾಗಿ ಪ್ರತಿ ವರ್ಷ ನಾವು 4-5 ಸಾಧಕರಿಗೆ ಕೃಷಿ ಇರ್ಬೋದು, ಮಹಾನಗರ ಪಾಲಿಕೆ ಸ್ವಚ್ಛತೆಯಲ್ಲಿ ಹೆಚ್ಚು ನಿಷ್ಠೆಯಿಂದ ಕಾರ್ಯ ಮಾಡಿದಂಥ ಸಿಬ್ಬಂದಿಗೆ ಹಿಡಿದು ಸಾಹಿತ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನ ಮತ್ತು ಅವರಿಗೆ ನಗದು ರೂಪದಲ್ಲಿ ಸಹಾಯ ಮಾಡುವಂಥ ಒಂದು ಏನು ಪ್ರತಿ ವರ್ಷ ಕಾರ್ಯಕ್ರಮ ಈ ವರ್ಷ ಕೂಡ ಅದನ್ನು ಮುಂದುವರಿಸಲಾಗ್ತದೆ. ಅದ್ರ ಜೊತೆಯೇ ಇನ್ನೂ ಹಲವಾರು ಇವತ್ತು ಕಲಾವಿದರು ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯವಾದಂಥ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಬಿಜಾಪುರದವರು ಮಾಡಿದ್ದಾರೆ. ಅವ್ರನ್ನೂ ಕೂಡ ಕರೆಸಿ ಆ ಸಾಧನೆ ಅವರಿಗೆ ಪುರಸ್ಕಾರ ಮಾಡುವಂಥದ್ದು ಕೂಡ ಈ ಸಂದರ್ಭ ನಡೀತದೆ. ಈ ವರ್ಷವೂ ಕೂಡ ಆ ಮೆರವಣಿಗೆಯಲ್ಲಿ ನಮ್ಮ ಪುಣೆಯ ಸಂಘರ್ಷ ಡೋಲ್ ತಾಶೆ ಅನ್ನುವಂಥದ್ದೇನು ಹಿಂದಕ್ಕೆ ನಾವೆಲ್ಲ ಕರೆಸಿದ್ದೀವಿ, 2-3 ವರ್ಷ ಕರೆಸಿರಲಿಲ್ಲ. ಈ ವರ್ಷ ಕೂಡ ಅವ್ರು ಬಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಅದ್ರ ಜೊತೆ ಬೇರೆ ಬೇರೆ ವಾದ್ಯಗಳು, ಆನೆ ಇಂಥವೆಲ್ಲ ಇತ್ಯಾದಿಗಳು
ಮೆರವಣಿಗೆಲಿ ಇರ್ತಾವೆ. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗಜಾನ ಉತ್ಸವ ಮಹಾಮಂಡಳ ಹೆಚ್ಚಿನ ಒಂದು ಉತ್ಸಾಹದಿಂದ ಈ ವರ್ಷವೂ ಕೂಡ ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನರು ಆಗಮಿಸುವ ಒಂದು ಭರವಸೆಯನ್ನು ಕೂಡ ಹೊಂದಿದ್ದೀವಿ. ಮತ್ತು ಮೆರವಣಿಗೆನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಜಾಪುರ ನಗರದಲ್ಲಿ 9ನೇ ದಿವಸ ವಿಸರ್ಜನಾ ಕಾರ್ಯಕ್ರಮ ಇರ್ತದೆ. ಪ್ರತ್ಯೇಕ 7ನೇ ದಿವಸ ಎಲ್ಲ ಮಂಡಳಿಗಳು ವಿಸರ್ಜನೆ ಮುಗಿತಾವೆ. ನಮ್ಮದು 9ನೇ ದಿವಸ ಬೆಳಗ್ಗೆ 11 ಗಂಟೆಗೆ ಶಿವಾಜಿ ವೃತ್ತದಿಂದ ಮೆರವಣಿಗೆ ಪ್ರಾರಂಭ ಆಗಿ ಆ ಒಂದು ಇಡೀ ಬಜಾರದ ಎಲ್ಲ ವಿವಿಧ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ತಾಸ್ಬೋಡಿಯ ಒಂದು ಆವರಣದಲ್ಲಿ ವಿಸರ್ಜನೆ ಕಾರ್ಯಕ್ರಮ ನಡೀತದೆ. ಅದೇ ತಾಸ್ಬೋಡಿ ಆವರಣನೇ ಆ ಥರದಕ್ಕೆ ಅದು ಒಳಗೋ ಹೊರಗೋ ಇನ್ನೂ ಜಿಲ್ಲಾಡಳಿತ ಏನೋ ಹೇಳಿಲ್ಲ. ಜಿಲ್ಲಾಡಳಿತಕ್ಕೆ ನಮ್ಮವ್ರು ಮನವಿ ಮಾಡ್ಯಾರ ಅಷ್ಟೇ. ನಮ್ಮ ಗಜಾನ ಮಹಾಮಂಡಳದ ಎಲ್ಲ ಯುವಕರು ಒಂದೇನೋ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಅದಕ್ಕೆ ಅವಕಾಶ ಕೊಡ್ರಿ, 4-5 ವರ್ಷದಿಂದ ಅದಕ್ಕೇನೋ ನೀರು ಉಪಯೋಗ ಆಗಿಲ್ಲ ಕೊಡ್ರಿ ಅಂತ ಮನವಿ ಮಾಡ್ರೆ. ಇನ್ನೂ ಜಿಲ್ಲಾಧಿಕಾರಿ ಅದಕ್ಕೆ ಯಾವುದೇ ಸ್ಪಷ್ಟವಾದಂಥ ಇನ್ನೂ ಹೇಳಿಲ್ಲ, ಇಲ್ಲ ಅಂತ ಹೇಳಿಲ್ಲ, ಹೂನು ಅಂದಿಲ್ಲ. ಅವರು ಏನು ಮಾತಾಡಿಲ್ಲ ಅದ್ರ ಬಗ್ಗೆ. ಇವತ್ತು ನಾಳೇನು ಕರೆದು ಮಾತಾಡೋರು ನನಗೆ ತಿಳಿಸಿದ್ದಾರೆ. ನಾನು ಬೆಳಗ್ಗೆ ಮಾತಾಡಿದೆ ಡಿ ಸಿ ಅವ್ರಿಗೆ. ಸಾಯಂಕಾಲ ಅವ್ರು ಕರೆದು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ತೊಗೋತೀನಿ ಅಂತ ಹೇಳಿದ್ದಾರೆ. ಸಾವರ್ಕರ್ ಫೋಟೋ ಬಗ್ಗೆ ನಾವು ಯಾವುದೇ ಇವತ್ತು ಕೊಟ್ಟಿಲ್ಲ. ಒಂದು ಸಂಘಟನೆಯವರು ಎಲ್ಲ ಕಡೆ ಈಗಾಗಲೇ ವಿತರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೇನು ವಿರೋಧ ಮಾಡಿಲ್ಲ, ಪರನೂ ಮಾಡಿಲ್ಲ. ಅದು ನಾವು ಗಜಾನ ಮಹಾಮಂಡಳದಿಂದ ಈಗಾಗಲೇ ಒಬ್ಬರು ಮಾಡಿದ ನಂತರ ನಾವು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಿಲ್ಲ. ಸ್ವಾಮಿ ವಿವೇಕಾನಂದ ಅವರು ಇನ್ನೂ ಅವ್ರ ಮಂಡಳಿಯವರೊಂದು ಎಲ್ಲ ಮಂಡಳಿಗಳು ಕೊಡುವಂಥದ್ದನ್ನು ಇದು ಮಾಡೋಕತ್ತಾರೆ. ಆದ್ರೆ ನಾವು ಇನ್ನೂ ಅಲ್ಲಿ ಡೆಕೋರೇಷನ್ ಏನಿರಬೇಕು, ಹೆಂಗಿರ್ಬೇಕು ಅನ್ನೋಂಥ ತೀರ್ಮಾನ ಮಾಡಲಿಲ್ಲ. ಈಗಾಗಲೇ ಅದು ಅಲ್ಲಿ ಪೆಂಡಾಲು ಗಿಂಡಾಲು ಎಲ್ಲ ಮಾಡಿದ್ದೀವಿ. ನಾವು 75ನೇ ವರ್ಷ ಸ್ವಾತಂತ್ರ್ಯ ಅಮೃತೋತ್ಸವ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡಬೇಕನ್ನುವಂಥ ಒಂದು ಇದು ವಿಶೇಷವಾಗಿ. ಅಂದರೆ 75ನೇ ವರ್ಷ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇರೋದರಿಂದ ಅಷ್ಟು ನಮ್ಮೆಲ್ಲ ಸದಸ್ಯರು, ನಮ್ಮ ಮಹಾಮಂಡಳ ಸದಸ್ಯರು ಏನೋ ಅಭಿಪ್ರಾಯ ಅಂದ್ರೆ ಆ ಸಂಬಂಧಪಟ್ಟಂಗೆ ಅಮೃತ ಮಹೋತ್ಸವ ಸಂಬಂಧಪಟ್ಟಂಗೆ ಒಂದು ಏನಾದರೂ ಡೆಕೋರೇಷನ್ನು ಅಥವಾ ಆ ರಾಷ್ಟ್ರ ಭಕ್ತಿ ಸಂಬಂಧಪಟ್ಟಂಗೆ ಮತ್ತು ಹಿಂದಿನ ಹುತಾತ್ಮರ ಒಂದು ನೆನಪು ಮಾಡುವಂಥದ್ದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಈಗಾಗಲೇ ಅದ್ರ ಬಗ್ಗೆ ತಯಾರಿ ಮಾಡ್ತಾಯಿದ್ದೀವಿ. ಒಂದು ದಿನಾಲೂ ಒಂದೊಂದು ಕಾರ್ಯಕ್ರಮ 9 ದಿವಸಗಳ ಕಾಲ ದಿನಾಲೂ ಒಂದು ಕಾರ್ಯಕ್ರಮ ಕೊಡಬೇಕು ಅನ್ನುವಂಥದ್ದು ಯೋಚನೆ ಮಾಡಿದ್ದೀವಿ ನಾವು. ನಮ್ಮ ಗುರಿ ಅಂದರೆ 75ನೇ ವರ್ಷ ಅಮೃತ ಮಹೋತ್ಸವದ ಏನದ ಅದನ್ನು ಬಿಂಬಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ನಾವು ಮಾಡಿದ್ವಿ ಶಿವಾಜಿ ವೃತ್ತದಲ್ಲಿ. ಇದು ವಾಗ್ವಾದ ಅವರೇ ಶಾಸಕರು ಮೈಮೆ ಹಾಕ್ಕೊಂಡ್ರೆ, ಅವ್ರಿಗೇನು ನಾವು ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ದೊಡ್ಡ ಸ್ಪಂದನೆ ಅಂದರೆ ನೋಡಿ, ನಮಗೆ ಮಹಾಮಂಡಳಕ್ಕೆ ಕೆಲವೊಂದು ಜನ ಬೇಡಿಕೆನ ಇಡ್ತಿರ್ತಾರೆ. ಈ ಸಲ ನಮ್ಮ ತಾಸ್ಬೋಡಿಗೆ ಅವಕಾಶ ಮಾಡಿ ಕೊಡಿಸ್ರಿ, ಯಾಕಂದ್ರೆ ನಾವು ಭಾಳಷ್ಟು ಜಾಗಗಳಲ್ಲಿ ಮಣ್ಣಿನ ಗಣಪತಿನೂ ನೀವು ಕೊಡಾತೀರಿ. 100-150 ದೊಡ್ಡ ಮಂಡಳಿಗೆ ಕೊಟ್ಟಾರ. ಒಂದು 1000-2000 ಸಣ್ಣ ಗಣಪತಿ ಮನೆಗೆ ಕೊಡಾತಾರ. ಒಂದು ಎರಡನೇದಾಗಿ ಅಲ್ಲಿ ನೀರು ಯಾವುದೇ ರೀತಿ ಉಪಯೋಗ ಆಗಿಲ್ಲ. ಇಲ್ಲ ಮಷೀನ್ ಅದೆಲ್ಲ ನೋಡಿದ್ವಿ, ಚೆಕ್ ಮಾಡಿದ್ವಿ, ಬಂದು ಬಿದ್ದಾವ. 5 ವರ್ಷ ಹೊಳ್ಳಿ ಮತ್ತು ನೀರು ನಿಂತು ಮಲಿನ ಆಗತ್ತದ. ಇದು ಧಾರ್ಮಿಕ ಕಾರ್ಯ ಅದ. ಹಿಂದಿನೂ ಕೂಡ ಯಾರೂ ಅದಕ್ಕೆ ವಿರೋಧನೂ ಇಲ್ಲ, ಯಾರೂ ಹಿಂದಕ್ಕೂ ವಿರೋಧ ಮಾಡಿಲ್ಲ. ಸ್ವಚ್ಛತೆ ಮಾಡೋ ಬಂದಾಗ ನಾವು ವಿರೋಧ ಮಾಡಿಲ್ಲ. ಸ್ವಚ್ಛತೆ ಮಾಡ್ಯಾರ ತಿಳ್ಕೊಂಡು ನಾವು ಸಹಕಾರ ಕೊಟ್ಟಿವಿ. ಅದಕ್ಕೆ ಫಸ್ಟ್ ಅವತ್ತು MP ಪಾಲ್ ಜಲಸಂಪನ್ಮೂಲ ಸಚಿವರಿದ್ದಾಗ ಆ ಸ್ವಚ್ಛತೆ ಮಾಡಿದ ನಂತರ ನಾವು ಅದಕ್ಕೆ ಏನೂ ತಕರಾರು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಹೊರಗಡೆ ನಮ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂದರು, ಅದಕ್ಕೆ ಒಪ್ಕೊಂಡಿವಿ. ನಾವು ವರ್ಷನೂ ನೋಡ್ತಾರೆ ನಮ್ಮವ್ರು ನೋಡಿ ಅಲ್ಲಿ ಯಾವುದೂ ನೀರು ಉಪಯೋಗ ಇಲ್ಲ, ಇದು ಮಷಿನ್ ಕೆಟ್ಟದ, ಅದಕ್ಕೂ ಸಪ್ಲೈ ಇಲ್ಲ. ಅಟ್ಲೀಸ್ಟ್ ಧಾರ್ಮಿಕ ಕಾರ್ಯಕ್ರಮಕ್ಕೆ ವರ್ಷಕ್ಕೆ 1-2 ಸಲ ಅದು ಬೇರೆ ಬೇರೆ ಪಲ್ಲಕ್ಕಿಗಳು ಬಂದಾಕರೆ ಕೊಡಲಿ ಅನ್ನುವಂಥದ್ದು ಮನವಿ ಇದೆ. ನಾವು ಇನ್ನೂ ಏನೂ ಹೇಳಿಲ್ಲ. ಶಾಸಕರು ಅವ್ರಿಗೆ ಮನವಿನೂ ಕೊಟ್ಟಿಲ್ಲ, ಅವ್ರ ಹೆಸರು ತೊಗೊಂಡಿಲ್ಲ. ಇವರು ಅಡ್ವಾನ್ಸ್ ಇನ್ನೂ DC ಮನವಿ ಕೊಡು ಪುರ್ಸೊತ್ತಿಗಿಲ್ಲದೆ ಕೇಸ್ ಹಾಕ್ತೀನಿ, CC ಕ್ಯಾಮ್ರಾ ಕೊಡಿಸ್ತೀನಿ. ಇವ್ರೇನು ಪೊಲೀಸ್ ಅವ, ಏನು IG ಅವ, SP ಅವ, ಏನು ಬೇಕಲ್ಲ ಇವ್ರು ಸಂಬಂಧಪಟ್ಟಂಗೆ ಏನು ಬೇಕಲ್ಲ ಇಲ್ಲ ಅಂತ ಹೇಳಿ SP ಅವ್ರು ಹೇಳಿ ಕಠಿಣ ಕ್ರಮ ತಗೋತೀನಿ ಅಂತೇಳಿ ಏನು ಹೇಳ್ತಾರೆ ಹೇಳಿ. ಅವ್ರು ಯಾರೂ ಮಾತಾಡಿಲ್ಲ. ಇನ್ನು ಇವರೇ ಅಡ್ವಾನ್ಸೇ ಕೇಸ್ ಹಾಕಿಸ್ತೀನಿ. ಮತ್ತು ಮೊನ್ನೆ ಒಂದು ಏನೋ ಹೇಳಿದ್ರೆ ಗುಂಡಾ ಇದ್ರೊಳಗೆ ಗುಂಡಾ ಕಾಯ್ದೆ ಒಳಗೆ ಈಗಾಗಲೇ ಹಾಕ್ಸಿರ್ತಂದ್ರೆ ಅಂಜಿಸಿ ಹಾಕ್ಸಿರಂದಂಗೆ ಹಿಂದಕ್ಕೆಲ್ಲ ಹಾಕ್ಸೋರು ಇವರು ದಬಾಣಿಕಿಂದ ಹಾಕ್ಸಿರಂದಂಗೆ ಆಯ್ತಲ್ಲ. ಇದನ್ನು ಗಂಭೀರವಾಗಿ ಪೊಲೀಸ್ ಇಲಾಖೆಯವರು ತೆಗೆದುಕೊಳ್ಬೇಕು. IG ಅವ್ರು ಇರಲಿ, ಇವತ್ತು SP ಅವ್ರು ಇರಲಿ. ಇವತ್ತು ಒಬ್ಬ ಶಾಸಕ ಧಮಕಿ ಕೊಡೋ ರೀತಿಯಲ್ಲಿ ಈಗಾಗಲೇ 4-5 ಮಂದಿಗೆ ನಾನು ಒಳ ಹಾಕ್ಸೀನಿ ಗುಂಡಾ ಆ್ಯಕ್ಟ್ ಒಳಗೆ, ಇವ್ರಿಗೆ ಹಾಕ್ಸ್ತೀನಿ ಅಂತಂದ್ರೆ ಏನಿದ್ರ ಅರ್ಥ? ಅಂದ್ರೆ ಧಮಕಿ ಕೊಡೋದು, ದಾದಾಗಿರಿ ಮಾಡೋದು, ಗುಂಡಾಗಿರಿ ಪ್ರವೃತ್ತಿ ಇವರಲ್ಲೇ ಐತೆ ಅನ್ನಂಗೆ ಆಯ್ತಲ್ಲ. ಗುಂಡಾಗಿರಿ ಪ್ರವೃತ್ತಿ ಇವರಲ್ಲೇ ಐತೆ. ಮತ್ತು ಪೊಲೀಸರು ಅವ್ರ ಮ್ಯಾಗ ಏನಾದರೂ ಅಂತ ಅದನ್ನು ಅಬ್ಸರ್ವೇಷನ್ ಮಾಡಬೇಕು. ಯಾಕಂದ್ರೆ ಇವ್ರದ್ದು ಅಧಿಕಾರ ತಿಳ್ಕೊಂಡು ಯಾರು ಬೇಕಾದವ್ರಿಗೆ ಗುಂಡಾ ಆ್ಯಕ್ಟ್ ಹಾಕ್ಸ್ತೀನಿ, ಕೇಸ್ ಹಾಕಿಸ್ತೀನಿ, CC ಕ್ಯಾಮ್ರಾ ನಮಗೇನೋ ಅರಿವಿಲ್ಲ. 25 ವರ್ಷಗಳಿಂದ ನಾವು ಮಹಾಮಂಡಳ ರಚನೆ ಮಾಡಿ ಇವತ್ತು ಶಾಂತಿಯುತವಾಗಿ ಬಿಜಾಪುರ ನಗರದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಧಾರ್ಮಿಕ ಕಾರ್ಯಕ್ರಮ ಯಾವ ರೀತಿ ನಡೀಬೇಕು, ಗಣಪತಿಗಳನ್ನು
ಯಾವ ರೀತಿ ಪ್ರತಿಷ್ಠಾಪನೆ ಆಚರಣೆ ಇರಬೇಕು, ಯುವಕರು ದಾರಿ ತಪ್ಪ ಹೋಗಬಾರ್ದು ತಿಳ್ಕೊಂಡು ನಾವೆಲ್ಲ ಸರಿಯಾದ ರೀತಿ ಮಾಡ್ಕೊತ ಬಂದಿವಿ. ನಾವು ಮಾಡೋದು ನಾವೇ ಕೆಡ್ಸಕ್ಕೆ ಹೋಗೋಣ, ನಮಗೆ ಶಾಂತಿ ಭಂಗ ಮಾಡಬೇಕು, ಗಲಾಟೆ ಮಾಡಿಸಿ ಏನಾದರೂ ಒಂದು ಅದ್ರ ಲಾಭ ಪಡಿಬೇಕಂತೇಳಿ ಆ ಒಂದು ಹುನ್ನಾರ ನಮ್ಮದು ಇಲ್ಲ. ನನಗೆ ಅಂಥ ಆಲೋಚನೆಯೂ ಇಲ್ಲ, ನನಗೆ ಅಂಥ ಲಾಭ ಪಡಿಬೇಕನ್ನೋ ಆಲೋಚನೆಯೂ ಇಲ್ಲ. ಅದಕ್ಕೆ ನಾನು ಇನ್ನೂ ಇವ್ರು ಏನೂ ಅಂದಿಲ್ಲ. ಇವ್ರು ಮೊದಲೇ ಅಡ್ವಾನ್ಸಿಗೆ ಗಾಬರಿ ಆಗಿಬಿಟ್ರೆ, ಗಾಬರಿಯಾಗಿ ಕೇಸ್ ಹಾಕಿಸ್ತೀನಿ. ಯಾಕೆ ಕೇಸ್ ಹಾಕಿಸ್ತೀರಿ ನೀವು? ಎದಕ್ಕೆ ಕೇಸ್ ಹಾಕಿಸ್ ಬೇಕಲ್ಲ, ಇಲ್ಲಿ ಯಾರೇನು ಹೆದರವ್ರಲ್ಲ. ಇನ್ನೊಂದು ಅದಾಗ ನಾನು ನೋಡಿದೆ, ಈಗಾಗಲೇ 3-4 ಮಂದಿ ಹಾಕ್ಸಿನ ಒಳಗದಾರತ್ತ. ಅಂದರೆ ಇವ್ರ ವಿರುದ್ಧ ಅಥವಾ ಇವ್ರು ಬಿಟ್ಟು ಯಾರು ಬಿಜಾಪುರದಾಗ ಏನೂ ಮಾತಾಡಬಾರ್ದು ನಂಗೈತೆ. ಸಾರ್ವಜನಿಕ ಬೇಡಿಕೆ ಅದು, ಗಣಪತಿಗಳ ಬೇಡಿಕೆ ಅದು ಜಿಲ್ಲಾಡಳಿತಕ್ಕೆ. ಅವ್ರು ಏನು ಹೇಳ್ತಾರೆ ಕೇಳ್ತೀವಿ ನಾವು, ಅಥವಾ ನಮ್ಗೆ ಅವ್ರು ಏನಾದ್ರು ಮಾತುಕತೆ ಆಗ್ತೀವಿ. ಅಟ್ಲೀಸ್ಟ್ ನಮ್ಮವ್ರು ಹೇಳ್ತಾರೆ ಮಣ್ಣಿನ ಗಣಪತಿ ಅವ್ರಿಗೆ ಯಾಕೆ ಕೊಡ್ರಿ ಹೇಳ್ತಾರೆ, ನೀರು ಮಲಿನ ಆಗಂಗಿಲ್ಲ. ಇದು ಒಂದು ಬೇಡಿಕೆನ ಇಟ್ಟಿದ್ದಾರೆ. ಇನ್ನೊಂದು ನಾನು ಜಿಲ್ಲಾಡಳಿತಕ್ಕೆ ಹೋಗಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೀನಿ, ಕೊಡಲಿ ಎಲ್ಲರೂ ಯುವಕರು ಮತ್ತು ಧಾರ್ಮಿಕ ಮನೋಭಾವನೆಗೆ ಒಳ್ಳೇದಾಗ್ತದೆ ಹೇಳಿದ್ದೀನಿ. ಮತ್ತು ನೀರು ಕೆಡಿಸ್ಬೇಕು, ದುರುಪಯೋಗ ಆಗಬೇಕು, ನೀರು ಹಾಳು ಮಾಡಬೇಕು ಅನ್ನೋಂಥ ಉದ್ದೇಶನೂ ಮಹಾಮಂಡಳಕ್ಕಿಲ್ಲ. ಇವತ್ತು ಅಲ್ಲಿ ನೀರು ಬಹುತೇಕ ಎಲ್ಲಿ ಸಪ್ಲೈ ಆಗಿಲ್ಲ 5 ವರ್ಷದಿಂದ. ಅದು ಹಾಗೆ ಅದ, ಮಷಿನ್ ಕುಣಿಸಿದ್ರು ಕೆಟ್ಟವ. ಮತ್ತು ಇನ್ನೂ ಬಿಜಾಪುರ ರಾಕೆಟ್ ಬಾಡಿಗಳದಾವೆಲ್ಲ ಅದಾವೆ. ಒಂದು ಏನೋ ಕೋಮು ಸೌಹಾರ್ದತೆ ಕಾಪಾಡ್ದಂಗೆ ಆಗ್ತದೆ. ಒಂದು ಹಿಂದಿನ ಕಾಲದಿಂದ ಅದು ತಾಸ್ ಬಾಡಿ ಇವತ್ತು ಹಿಂದಕ್ಕೆ ಮುಸ್ಲಿಂ ರಾಜರು ಕಟ್ಸ್ಯಾರೋ ಯಾರೋ ಕಟ್ಸ್ಯಾರೋ ಇಲ್ಲ ಅನ್ನಂಗಿಲ್ಲ. ಆದರೂ ಈ ಪರಂಪರೆ ನಾವು ಅಲ್ಲಿ ಯಾರು ಮುದುಕರಿಗೆ ಕೇಳಿರ್ಬೇಕಾರೆ, ಯಾವಾಗಿನಿಂದ ಪಾಲ್ಕಿ ಬರ್ತಾವ, ಅಲ್ಲಿ ತೊಳಿತಾರೆ, ಮಾಡ್ತಾರೆ, ಹೋಗ್ತಾರೆ. ನಿನ್ನೆ ಮೊನ್ನೆ ಪೂಜೆ ನೋಡೋದು, ಆ ಗೇಟಿ ಕಾಯಿ ಹೊಡೆದು ಪೂಜೆ ಮಾಡೋ ಪಾಳೆ ಬಂದುಬಿಟ್ಟು. ಆದರೂ ಜನ ಅದನ್ನು ಬಿಟ್ಟಿಲ್ಲ. ಅವ್ರ ಮನೋಭಾವನೆ ಇನ್ನೂ ಅಲ್ಲೇ ಕೇಂದ್ರೀಕೃತ ಜನರದು. ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಲ್ಲೇ ಬರ್ತಾರೆ, ಅಲ್ಲೇ ಕೈ ಹೊಡಿತಾರೆ. ರಸ್ತೆ ಮೇಲೆ ಕೈ ಹೊಡ್ಕೊಂಡು ಅಲ್ಲೇ ಬೂದಿ ಕಡೆ ಹಚ್ಚಿ ಹೋಗಿದ್ದು ನಿನ್ನೆ ನಮ್ಮ ಪ್ರಭಾಕರ್ ಅವರು ಇವರೆಲ್ಲ ಫೋಟೋ ಬಿಟ್ಟಿದ್ದು ನೋಡಿದೆ ನಾನು. ಇದನ್ನೇ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ನಮಗೇನೋ ಗೊಂದಲ ಸೃಷ್ಟಿ ಮಾಡಬೇಕು, ಗಲಾಟೆ ಮಾಡಬೇಕು, ಅಲ್ಲಿಂದ ಕೋಮುಗಲಭೆ ಪ್ರಚೋದನೆ ಕೊಡಿಸ್ಬೇಕು ಇಂಥದ್ದು ಯಾವುದೇ ಉದ್ದೇಶ ಇಲ್ಲ. ಅದಕ್ಕೆ ಶಾಸಕರು ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳತ್ತಾರೆ ಗೊತ್ತಾಗಲ್ಲ. ಇವರು ಗುಂಡಾಗಿರಿ ಸ್ಟೈಲ್ನಾಗ ನಾನು ಗುಂಡಾ ಆ್ಯಕ್ಟ್ ಹಾಕಿಸ್ತೀನಿ, ಗುಂಡಾ ಆ್ಯಕ್ಟ್ ಹಾಕಿವ್ರೇನು ಇನ್ನು SP ಪ್ರತಿನಿಧಿಯಾಗಿ ಯಾವ ರೀತಿ ಹೇಳಿಕೆ ಕೊಡಬೇಕು. ಅವ್ರು ನಾವು ಮನವಿನೇ ಮಾಡಿಲ್ಲ, ಅವ್ರಿಗೆ ಕ್ವಶನ್ ಮಾಡಿಲ್ಲ, ಅವ್ರ ಹೆಸರು ತೊಗೊಂಡಿಲ್ಲ ಯಾರೂ. ನಾನು ತೊಗೊಂಡಿಲ್ಲ, ನಮ್ಮ ಮಂಡಳಿ ಯಾರೂ ತೊಗೊಂಡಿಲ್ಲ. ಯಾಕೆ ಹೊರಗಡೆ ಅವ್ರು ಹೇಳಿಕೆ ಕೊಡ್ತಾರಲ್ಲ, ಅವಾಗ ಯಾರು ಏನಾರು ಅಂತಾರೆ ಹಿಂದಕ್ಕೆಲ್ಲ ಏನು ಸರ್ ಭಾವನೆಗಳಿಗೆ ಜಿಲ್ಲಾಡಳಿತ ಉತ್ತರ ಕೊಡ್ತೈತಲ್ಲ. ನೀವು ಹೇಳಿದ್ದಕ್ಕೆ ನಮ್ಮದೇನು ಇದು ಇಲ್ಲ, ಜಿಲ್ಲಾಡಳಿತ ಭಾವನೆಗಳಿಗೆ ಇದು ಕೊಡ್ತಾರಲ್ಲ. ಈಗ ನೋಡಿ ಒಂದು ನಿಮಿಷ ಅಲ್ಲ ನಾನು ಹೇಳ್ತೀನಿ, ಒಂದು ನಿಮಿಷ ಕೇಳ್ರಿ ನಾನು ಹೇಳ್ತೀನಿ. ಈಗ ಬಿಜಾಪುರ ಆರ್ ಕಾಲೇಜಿದ್ದು ಎಲ್ಲ ಕಡೆ ಒಂದು ವ್ಯವಸ್ಥೆ, ಒಂದು ಕಟ್ಟುನಿಟ್ಟು ಪಾಡೋದು ನನಗೆ ಗೊತ್ತದು. ಪ್ರಾಚೀನ ಸ್ಮಾರಕ ಹೋರಾಟ ಸಮಿತಿ ಅಧ್ಯಕ್ಷ ನಾನು ಹೋರಾಟ ಮಾಡಿಂದೆ ಇವಕ್ಕೆಲ್ಲ ರಕ್ಷಣೆ ಸಿಕ್ಕದ, ಇದು ಗೊತ್ತಿಲ್ಲ. ಅಲ್ಲಿ ತನಕ ಬಿಜಾಪುರ ಒಂದು ನೀಲಿ ಬೋರ್ಡ್ ಇರಲಿಲ್ಲ ಏನ್ರಿ. 90 ನಂತರ ನೀಲಿ ಬೋರ್ಡ್ ಇದ್ದಿದ್ರಿ ಬಿಜಾಪುರಕ್ಕೆ, ಗೋಲ್ಮಟ್ ಬಿಟ್ರೆ. ಈ ಗೋಲ್ಮಟ್ನ ವಾಕಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ, ಅದು ಫ್ಲೆಕ್ಸಿಬಲ್ ಮಾಡಿ ಕೊಟ್ಟಾರಲ್ಲ, ಅವಕಾಶ ಒಳಗೆ ಇಲ್ಲ. ಅಲ್ಲಿ ಹೋಗ್ಲಕ್ಕೆ ಕೊಡೋಂಗಿಲ್ಲ, ಯಾರಿಗೆ ಕೊಡಬಾರ್ದು ಐತಿ. ಆದರೂ ಏನೋ ಒಂದು ಮನವಿ ಮ್ಯಾಗ ರಿಕ್ವೆಸ್ಟ್ ಲೋಕಲ್ದವ್ರ ಮ್ಯಾಗ ಒಂದು ಏನೋ ಪಾಸ್ ಮಾಡಿ ಅವ್ರಿಗೊಂದು ಅಮೌಂಟ್ ಮಾಡಿ ರೊಕ್ಕ ಒಂದು ಸಣ್ಣ ಪ್ರಮಾಣ ಚಾರ್ಜ್ ಮಾಡಿ ಅವಕಾಶ ಮಾಡಿ ಕೊಟ್ರೆ ಹಿಂಗೆ ಫ್ಲೆಕ್ಸಿಬಲ್ ಇರ್ತದೆ. ನಾವೇನು ಅದನ್ನ ಹಾಳು ಮಾಡಬೇಕು, ಅದನ್ನು ಕೆಡುವಿ, ಅದನ್ನು ಮಾಡಿಫೈ ಮಾಡಿ, ಅದನ್ನು ಏನು ಕಾಂಪ್ಲೆಕ್ಸ್ ಮಾಡಿ ಅದು ನೀರು ಇದು ಮಾಡ್ಬೇಕಂದ್ರಲ್ಲ. ಧಾರ್ಮಿಕ ಭಾವನೆ ಮೊದಲು ಇತ್ತಲ್ಲ, ಇದೇ ಹೊಸದಲ್ಲ. ಹೊಸದು ನಾವೇನ ಅಲ್ಲಿ ಗೋಲ್ಮಟ್ನ ಲಿಂಗಾವತ್ ತಿಳಿಸಿದ ಹೋರಾಟ ಮಾಡಕ್ಕೆ ಹೊಂಟಿಲ್ಲ ಅಲ್ಲ ಸರ್. ಇದು 50 ವರ್ಷ ನಾನು ಹುಟ್ಟಕ್ಕಿಂತ ಮುಂಚೆ ಬಳಕೆ ಆಗ್ಬಾರ್ದು ನಮ್ಮದು ಇದೆ ಎಲ್ಲ ರಾಜಕೀಯ ಪ್ರತಿಷ್ಠೆ ಅವ್ರು ಮಾಡ್ಕೊಂಡಿರೋದು. ಅವ್ರು ಯಾರು ನಾನು ಹೇಳಿಕೆ ಕೊಡೋಗಿದ್ದು ಮೊದಲೇ ಅವ್ರು ಹೇಳಿಕೆ ಕೊಟ್ರ, ಯಾರು ಶಾಸಕರ ಹೆಸರೇ ತೊಗೊಂಡಿಲ್ಲ. ನಾವು ಇಲ್ಲಿ ರಾಜಕೀಯ ಪ್ರತಿಷ್ಠೆ ಅವ್ರು ಯಾಕೆ ಮಾಡ್ಕೋಬೇಕು ಇದನ್ನು? ಅವ್ರು ಯಾಕೆ ಗುಂಡಾ ಕೇಸ್ ಹಾಕಿಸ್ತೀನಿ, ಒಳ ಹಾಕಿಸ್ತೀನಿ, ಅರೆಸ್ಟ್ ಮಾಡಿಸ್ತೀನಿ, CC ಕ್ಯಾಮ್ರಾ ಕೊಡಿಸ್ತೀನಿ? ಇಲ್ಲ ಸಣ್ಣ ಹುಡುಗರ ನಾವೇನು? ಯಾರು ಆ ವಿಚಾರ ಇಲ್ಲ ಇಲ್ಲಿ. ಅವ್ರು ಯಾಕೆ ಅದಕ್ಕೆ ಗಾಬರಿ ಆಗೋ ಒಂದು ಅಡ್ವಾನ್ಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಅರ್ಥ ಆಗಲಾಗಿದೆ ಶಾಸಕರಿಗೆ. ಇವ್ರು ಯಾಕೆ ಅಡ್ವಾನ್ಸ್ ಆಗಿ ಹೇಳಿಕೆ ಕೊಡತ್ತಾರ, ಕೇಸ್ ಹಾಕಿಸ್ತೀನಿ ಗುಂಡ. ಆ ದಾಳಿ ಮಾಡೋದು ಪೊಲೀಸರು ಅದಾರಲ್ಲ, ಅವರು ಕೇಸ್ ಹಾಕೋರು ಅದಾರ. ನಾನು ಗುಂಡ ಹಾಕಬೇಕು, ಯಾವ ಕೇಸ್ ಹಾಕ್ಬೇಕು, ಅವ್ರು ಪೊಲೀಸಿಗೆ ಗೊತ್ತಿರ್ತದೆ ಏನು ಮಾಡ್ಬೇಕು ಅನ್ನೋದು. ಇವ್ರು ಯಾರು ಹೇಳೋರು? ಇವ್ರು ಹೇಳ್ದಂಗೆ ಇಲಾಖೆ ಕೇಳ್ತಂದಂಗೆ ಆಯ್ತಲ್ಲ. ಇವ್ರು ಕೈಗೊಂಬೆ ಅನ್ನೋದು ಇಲಾಖೆ ಅದು. ಇವ್ರು ಹೇಳಿದ್ದು ಯಾರು ಬೇಕಾದ್ರೆ ಕೇಸ್ ಹಾಕ್ಸಕ್ಕೆ, ಯಾರು ಬೇಕಾದ್ರೆ ರೇಡ್ ಮಾಡೋಕ್ಕೆ ಅಧಿಕಾರದಿಂದ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡಿಸ್ತಾರೆ. ಇಲಾಖೆಯವ್ರು ಮಾತು ಕೇಳ್ತಾರೆ. ಹೇಳಿ SP ಅವ್ರು ನೋಡೋಣ, ಶಾಸಕರು ಹೇಳಿದ್ದೆ ಮಾಡ್ತಾರೆ ಅಂತೇಳಿ. ಏನೋ ಸಂಬಂಧ ಇಲ್ಲ ವಿಷಯ ಅಲ್ಲ ಸರ. ವಿನಂತಿ ಮಾಡಿ ಅವ್ರು ಹೇಳಿ. ಇನ್ನು ಇವ್ರು ಹೇಳಿರಲ್ಲ ಹಿಂಗದಪ್ಪ ಆರ್ ಕಾಲೇಜದು ಹಿಂಗೆ ಐತಿ ಹಿಂಗಂತ ಅವ್ರು ತಿಳಿಸಿ ಹೇಳಿ ಕರೆದು ಮಾತಾಡಲಿಲ್ಲ. 2 ಸಲ ಮನವಿ ಕೊಟ್ರು, 2 ಸಲ ಸ್ಮೂತಾಗಿ ಕೊಟ್ಟರು, ಮನವಿ ಮಾಡ್ಯಾರ. ಎಲ್ಲಿ ನಾವು ಇದನ್ನು ನೀವು ಕೊಡದೇ ಇದ್ರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ಎಲ್ಲಿ ಒಂದು ಮನವಿಯೊಳಗೂ ನಿಮ್ಮದೇ ಪತ್ರಿಕೆಗಳಿಗೆ ಎಲ್ಲ ಕಡೆ ಬಂದದಲ್ಲ, ನಿಮ್ಮ ಪತ್ರಿಕೆಗಳು ಬಂದದ, ನಿಮ್ಮ ಪತ್ರಿಕೆಗಳು ಎಲ್ಲ ಕಡೆ ಬಂದದ. ಎಲ್ಲಿ ಅಂದೇ ಇಲ್ಲ, ಹಾರ್ಮ್ಫುಲ್ವಾಗಿ ಯಾರೂ ಮಾತಾಡಿಲ್ಲ ಅವರು. ಆದರೆ ಅವರು ಅಡ್ವಾನ್ಸ್ ಟೆಂಪ್ಟ್ ಆಗಿಬಿಟ್ಟಾರೆ. ಏನೋ ಒಂದು ಆಗಿಬಿಡ್ತದೆ, ಎದಕ್ಕಾಗ್ಯದ ಗೊತ್ತಾಗತ್ತು. ಅವ್ರು ಎದಕ್ಕೆ ಹಂಗೆ ಆಗ್ತಾರೋ ಗೊತ್ತಿಲ್ಲ. ಅವರು ಎಲ್ಲಿ ಅದು ಮತ್ತು
ಡಿ ಸಿ ಅವರು ಅದ್ರ ಬಗ್ಗೆ ಏನು ವ್ಯಕ್ತಪಡಿಸಿಲ್ಲ. ಇವರು ಪೊಲೀಸ್ ಇಲಾಖೆಯವ್ರು ಕರೆದು 2-3 ಸಲ ಮಾತಾಡ್ಯಾರ, ಏನು ಮಾಡೋರು ಅಂತೂ ನಡೆದ ಡಿಸ್ಕಷನ್ ಮಾಡತ್ತಾರ. ಈ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲೇ ಇವರು ಇದನ್ನ ಈ ಸ್ವರೂಪ ಬರೋಕೆ ಅವರೇ ಕಾರಣ. ಇದಕ್ಕೆ ಸುಮ್ಮನೆ ಇದ್ಬಿಟ್ರೆ ಅದು ಏನು ಇಲಾಖೆಯವರು ಉತ್ತರ ಕೊಡ್ತಿರು. ಈ ಹುಡುಗರು ಇಷ್ಟೆಲ್ಲ ಸಿಟಿ ಬರೋಕೆ ಈ ಶಾಸಕರ ಕಾರಣ ಇವರು. ಯಾವಾಗ ಇವ್ರು ಗುಂಡ ಹಾಕ್ಸಿನ, ಕೇಸ್ ಹಾಕಿಸ್ತೀನಿ, ಒಳ ಹಾಕ್ಸ್ತೀನಿ ಅಂದ್ರೆ ನೋಡೋಣತ್ತಾರ ಎಲ್ಲರೂ. ಈ ರೀತಿ ಹೇಳಿಕೆ ಕೊಟ್ಟರೆ ಯಾರು ಇದು ದಬ್ಬಾಣಿಕೆ ಮಾಡಿದ್ರೆ ಇಲ್ಲಿ ಯಾರು ಕೇಳಂಗೂ ಇಲ್ಲ. ನಾವು ಅದಕ್ಕೇನು ಹೆದರಿಕೆ ನಮಗಿಲ್ಲ. ಆದರೆ ಅಟ್ಲೀಸ್ಟ್ ಅದನ್ನು ಸಂಬಂಧಪಡಂಗಿಲ್ಲ, ಸುಮ್ಮನೆ ಇದ್ದುಬಿಟ್ರೆ ಮುಗಿದೋಗ್ಬಿಡ್ತಿತ್ತು. ಇನ್ನು ಅವ್ರು ಪ್ರತಿಷ್ಠೆ ಹಾಕ್ಕೊಂಡ್ರೆ ನಾವು ಪ್ರತಿಷ್ಠೆ ಹಾಕ್ಕೊಂಡಿಲ್ಲ, ಉಪಯೋಗ ಆಗಿಲ್ಲ ಸರ್. 5 ವರ್ಷ ನೋಡ್ಕೊಂಡು ಬಂದೆ ಸರ್. ನನಗೇನು ಐಡಿಯಾ ಇರಲಿಲ್ಲ. ಇದು ನಾವು ಮೊದಲೇ ಮಹಾಮಂಡಲ ಮೀಟಿಂಗ್ ತೊಗೊಂಡೇವಿ. ಇದನ್ನು ಮೆಸೇಜ್ ಕೊಟ್ಟವ್ರೆ ನಮಗೆಲ್ಲ ಕಾರ್ಯಕರ್ತರು ಮಂದಿ ಹಿಂಗೆ ಎಲ್ಲ ಥರ ಸಾಹೇಬ್ರ. ಮತ್ತು ಅಲ್ಲಿ ಅದಕ್ಕೂ ನೀರು ಉಪಯೋಗ ಬಿದ್ದಿಲ್ಲ, ಏನೂ ಇದು ಆಗಿಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಯಾರ. ಅಟ್ಲೀಸ್ಟ್ ನಾವು ಅಲ್ಲಿ ವಿಸರ್ಜನೆ ಮಾಡೋಕ್ಕೆ ಅವಕಾಶ ಕೊಡಲಿ, ಮತ್ತೆ ಸ್ವಚ್ಛ ಮಾಡಲಿ, ಏರ್ಲಿ ಮಾಡ್ಕೊತ ಹೋಗಲಿ. ಅವ್ರು ಹೇಳ್ದಾಕ್ರೆ ನಾನು ಅದನ್ನು 5 ವರ್ಷ ಇನ್ನೂ ತನಕ ಚಕ್ಕರ್ ಎತ್ತಿಲ್ಲ ಅದಕ್ಕೆ. ಹಂಗೆ ನೋಡಿದ್ರೆ 60-70 ವರ್ಷದಿಂದ ಗಣಪತಿ ಹೋಗ್ಕೋತ ಬಂದಾರಲ್ಲಿ. ಅಂಥದ್ದು ಅವ್ರು ಒಂದೇ ಏನು ಅವ್ರು ಸ್ವಚ್ಛ ಮಾಡಿದ್ರು, ಆಡಳಿತದವರು ಸ್ವಚ್ಛ ಮಾಡಿದ ನಂತರ ನಾವು ಏನೂ ಮಾಡೋಕೆ ಹೋಗಿಲ್ಲ. ನಾವು ಒಳಗೆ ಅವಕಾಶ ಕೊಡೋದು ನಾವು ಕೇಳಿಲ್ಲ. ಎದಕ್ಕೂ ಉಪಯೋಗ ಇಲ್ಲ, ನೀರದ. ಅದಕ್ಕೆ ಹಿಂಗೆ ಧಾರ್ಮಿಕ ಒಂದೇನು ಸಂಬಂಧಗಳು ಬೆಚ್ಚಿತ್ತವಪ್ಪ. ಹಿಂಗೊಂದು ಸ್ಮಾರಕದಾಗೂ ದೇವರುಗಳು ಹೋಗ್ತವ. ಇದೊಂದು ಒಳ್ಳೆ ಮೆಸೇಜ್ ಸಮಾಜದಾಗ. ಅಲ್ಲ ಅದನ್ನೇ ಇರಲಿ ನಮ್ಮ ಆಯ್ತು ಮಾಡ್ರಿ, ನಾವೆಲ್ಲಿ ಬೇಡ ಅಂತೀವಿ. ಈಗ ಒಂದು ನಿಮ್ಮ ಮುಖಾಂತರ ನಾನೇ ಪ್ರಶ್ನೆ ಮಾಡ್ತೀನಿ ಮಹಾನಗರ ಪಾಲಿಕೆಗೆ. 5 ವರ್ಷ ನೀವೇನು ಮಾಡಿದ್ರಪ್ಪ? ಅದು ನಿರ್ವಹಣೆ ಯಾಕೆ ಆಗಲಿಲ್ಲ ನಿಮ್ಮ ಕಡೆಯಿಂದ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರದವ್ರು ಸ್ವಚ್ಛ ಮಾಡಿಸಿದ್ರು. ಯಾವುದೇ ಸರ್ಕಾರ ಇಲ್ಲ, ಯಾವುದೇ ಸಚಿವರಲ್ಲಿ ಯಾರೋ ಮಾಡ್ಯಾರ. 5 ವರ್ಷ ನೀವೇನು ಮಾಡಿದ್ರಿ? ಈ 4 ವರ್ಷ ನಿರ್ವಹಣೆ ಯಾರು ಮಾಡಿದ್ರು? ಮಹಾನಗರ ಪಾಲಿಕೆ ಯಾರು ನೋಡ್ಕೋತಿದ್ರು? ಇವರು ಶಾಸಕರು ನೋಡ್ಕೋತಿದ್ರಿಲ್ಲ. 5 ವರ್ಷ ತನಕ ಅಲ್ಲಿ ಏನು ನೀರು ಯಾಕೆ ಬೆಳಕೆ ಆಗಲಿಲ್ಲ, ಮಷಿನ್ ಯಾಕೆ ಬಂದು ಆಪ್ರೇಟ್ ಆಗ್ತಾವಿಲ್ಲ ನೋಡ್ಕೊಂಡ್ರೇನು? ಏನೂ ಮಾಡಲಿಲ್ಲ. ಅದಕ್ಕೆ ಅದು ನೋಡೇ ಜನ ಕೇಳಕತ್ತಾರೆ. ನಂದು ಅಪೇಕ್ಷೆ ಇಲ್ಲದು, ಜನರ ಅಪೇಕ್ಷೆ ಅದ. ಜನರ ಅಪೇಕ್ಷೆಯಿಂದ ನಾವು ಹೇಳಿದ್ದೀವಿ. ಅದು ಜಿಲ್ಲಾಡಳಿತ ಏನು ಉತ್ತರ ಕೊಡ್ತದೆ. ಆ ಕೊಡೋಕ್ಕಿಂತ ಮೊದಲೇ ನೇಮಿಸ್ಬಿಟ್ಟಾರೆ. ಹೇಳಿ ಸರ್. ಅದೇ ಸರ್, ಈಗ ಒಂದು ಸರ್ 2 ವಿಷಯಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರ ಅಭಿಪ್ರಾಯ ವ್ಯಕ್ತಪಡಿಸು. ಒಂದು ಏನಾಗಿಬಿಟ್ಟದೆ ಅಂದ್ರೆ, ಆ ನೀರು ಉಪಯೋಗ ಆಗೋಲ್ತು, ಎದಕ್ಕೂ ಇಲ್ಲ, ಏನೂ ಇಲ್ಲ. ಅದು ಎಲ್ಲಿ ಸರ್ಕಾರ ದವಾಖಾನೆ ಹೋಗ್ತದೆ, ಮಷೀನೇ ಕೆಟ್ಟವಲ್ಲಿ. ಸರ್ಕಾರ ದವಾಖಾನೆ ಕೊಡೋಕೆ ನೀರು ರಗಡದವ ಒಳ್ಳೆ ಒಂದು. 2ನೇದು ಕೃತಕ ಹೊಂಡದಾಗ ಏನು ಮೂರ್ತಿ ವಿಸರ್ಜನೆ ಮಾಡ್ತಾರೆ ನಮ್ಮವರು, ಅದು ಸಣ್ಣದಾಗಿಬಿಟ್ಟದು 1ನೇದು. 2ನೇದು ಅದನ್ನು ಡಿಸ್ಕ್ಲೋಸ್ ಮಾಡೋ ಮುಂದಾಗ ಅದು ವಿಕಾರ ಆಗಿ ಕೈ ಹಾಕಲ್ಲ. ಅವತ್ತು ಗಣಪತಿದು ಒಂಥರ ನೋಡೋರಿಗೆ ಅದು ಮನಸ್ಸಿಗೆ ನೋವಾಗತ್ತೆ. ಫಸ್ಟ್ ಹೇಳಿದ್ದೀನಿ ಕಾರ್ಯಕರ್ತರದೇ, ಏನು ಸಾಹೇಬ್ರ ಅದು ಎತ್ತಿ ಟ್ರಕ್ನ ಒಗಿ ಮುಂದಾಗ ಅದು ಕಾಲ ಕೈ ಮುರಿತಾರೆ, ಎತ್ತಿ ಒಗಿತಾರೆ, ಕಾಲ ತುಳಿತಾರೆ. ಲೇಬರ್ ಇರ್ತಾರೆ ಪಾಪ, ಏನೋ ಸವಕಾಶ ಹೊತ್ಕೊಂಡು ಹೋಗೋಕೆ ಆಗಾಗ 4 ಲೇಬರ್ ಇರ್ತಾರೆ, ಅವ್ರದ್ದೇನು ತಪ್ಪಲ್ಲ. ಅಂದ್ರೆ ಎತ್ತು ಬಾಯ ಇದ್ರಾಗ ಒಗಿಬೇಕಾವು, ಡಂಪ್ ಮಾಡಿಸ್ಬೇಕು. ಇದನ್ನ ಒಯ್ದು ಮತ್ತೆ ಹೊಳಿಗೆ ಬಿಡಬೇಕಲ್ಲ, ಹೊಳಿಗೆ ಬಿಡ್ತಾರೆ ಸರ್. ಅಲ್ಲಿ ಹಾಳಾಗೋದಿಲ್ಲ ಅದು ಇರಲಿ. ಅದು 2ನೇ ಮಾತು. ಅದು ಧಾರ್ಮಿಕ ಭಾವನೆಗೆ ನಮ್ಮ ಗಣಪತಿನ ಇಷ್ಟೆಲ್ಲ ಪೂಜೆ ಮಾಡಿ 9 ದಿವಸ ಕುಂಡ್ರಿಸಿ ಒಳಗೆ ಹೋಗಿ ಮುಂದೆ ಪೂಜೆ ಮಾಡಿ ಹೋಗಿರ್ತೀವಿ. ಹಿಂದಾಡಿ ಇವರು ತೆಗಿ ಮುಂದೆ ಎಕಡೆ ಆಗಲ್ಕತ್ತಾವು. ಅದು ಪರ್ಮನೆಂಟ್ ಅವರು ಡಿ ಸಿ ಅವ್ರು ಮಾಡ್ಕೊಳ್ಳಿ, ನಮ್ಗೆ ಬೇಡ ತನ್ನಂಗಿಲ್ಲ. ನಾವು ಯಾವುದೇ ನೋಡ್ರಿ, ನಮ್ಮ ಧಾರ್ಮಿಕ ಆಚರಣೆಗಳು ಮತ್ತು ನಮ್ಮ ಭಾವನೆಗೆ ಧಕ್ಕೆ ಆಗಲಾರ್ದಂಗೆ ಇವತ್ತು ವ್ಯವಸ್ಥೆ ಮಾಡಿಕೊಳ್ಳಿ ಜಿಲ್ಲಾಧಿಕಾರಿಗಳು. ಅದಕ್ಕೆ ಇನ್ನೊಂದೇ ಹೊಸದು ನಮ್ಮವ್ರ ಬೇಡಿಕೆ ಏನದಂದ್ರೆ, ಮಣ್ಣಿನೇ ಒಗಿತೀವಲ್ಲ ನಾವು, ಅದಕ್ಕೆಲ್ಲ ಇದು ಹಾಕದ ಮಣ್ಣಿನ ಗಣಪತಿ ಏನಾಗ್ತದ ಅನ್ನುವಂಥದ್ದು ಐತಿ. ಅದು ಕೊಡ್ತಾರೋ ಡಿ ಸಿ ಅವ್ರಿಗೆ ಏನು ಉತ್ತರ ಕೊಡಿಲ್ಲ, ಅದು ಬೇರೆ. ಬಟ್ ಇದು ಅವು ಏನು ಡಿಸ್ಕ್ಲೋಸ್ ಮಾಡೋ ಮುಂದಾಗ ದೊಡ್ಡ 5 ಫೂಟ್ 6 ಫೂಟ್ 8 ಫೂಟ್ ಮೂರ್ತಿ ಅದಾವೆ. ಎತ್ತಿ ಹಾಕೋ ಮುಂದಾಗ ಅದು ಕಾಲು ಮುರಿತದ, ಸೊಂಡಿ ಮುರಿತೈತಿ, ತಲೆ ಇದು ಹಾಕದ. ಅದು ನೋಡೋಕ್ಕಾಗಲ್ಲ ಇವ್ರಿಗೆ, ಜನರಿಗೆ. ಅದು ಇವತ್ತು ಪ್ರಶ್ನೆ, ಮೊದಲೇ ಪ್ರಶ್ನೆ ಇದು. ಅಲ್ಲಿಂದ ಇದು ನೀರೇ ಉಪಯೋಗ ಆಗಂಗಿಲ್ಲ, ಯಾಕೆ ಇಲ್ಲಿ ಕೇಳಬಾರ್ದು ಅನ್ನುವಂಥದ್ದು ಎಲ್ಲರಲ್ಲಿ ಬಂದದ್ದು. ಏನು ಸಮಂಜಸವಾಗಿ ಜಿಲ್ಲಾಡಳಿತ ಬಗೆಹರಿಸಬೇಕು ಶಾಂತಿಯುತವಾಗಿ ಅನ್ನುವಂಥದ್ದು ನಮ್ಮದು ಕೂಡ ಜಿಲ್ಲಾಧಿಕಾರಿಗಳು ಮನವಿ ಅದ. ನಾವು ನೋಡ್ರಿ ಅಧಿಕಾರದಾಗ ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಅಲ್ಲೇ ಒಂದು ನಿಮಿಷ ಹೋರಾಟ ಅದಲ್ಲ. ಜನರು ನೋಡ್ರಿ ಗಮನಕ್ಕೆ ಬಂದಾಕ್ರೆ ಜನರು ನಮ್ಮ ಕಡೆ ಏನು ಬಂದಿರ್ತ ಹೋರಾಟ ಮಾಡ್ತಿರ್ತೀವಿ ನಾವು. ನಮ್ಮ ಗಮನಕ್ಕೆ ಬಂದಾಕ್ರೆ ಹೋರಾಟ ಮಾಡ್ತೀವಿ. ಅದು ಜನರು ನಮಗೆ ಬಂದು ಅದು ಹೇಳ್ಯಾರ, ನಾವು ನೋಡೀವಿ ಕಣ್ಣಾರೆ ಹಿಂಗಾಗ್ಯ ಸಮಸ್ಯೆ. ಅದ್ರ ಏನಾಯಿತು, 2 ವರ್ಷ ಮೆರವಣಿಗೆ ಮಾಡಲಿಲ್ಲ ನಾವು. ಮೆರವಣಿಗೆ ಮಾಡಲಿಲ್ಲ. ಅದು ಭಾಳ ಮಂದಿ ಗಣಪತಿನೂ ಕಡಿಮೆ ಕೂಡಿಸಿದ್ರು. ಹಿಂಗಾಗಿ ಅದು ಸಮಸ್ಯೆ ಬರಲಿಲ್ಲ. ಈ ಸಲ 300, 250, 300 ಗಣಪತಿ ಕೂಡ್ತಾವೆ. ಆ ಹೊಂಡ ಅಂತೂ ಸಾಲೋದೇ ಇಲ್ಲ. ಅದು ಹೊಂಡ ಸಾಲೋದಿಲ್ಲ. ಇದ್ರ ಉದ್ದೇಶ ನಮ್ಮದು ಯಾವುದೇ ಇಲ್ಲಿ ರಾಜಕೀಯ ಲಾಭ ತೊಗೋಬೇಕು ಅನ್ನುವಂಥದ್ದಿಲ್ಲ, ಮತ್ತು ಪ್ರಚೋದನೆ ಮಾಡುವಂಥದ್ದು ಯಾವುದೇ ಉದ್ದೇಶ ಇಲ್ಲ. ಜನರ ಭಾವನೆಗಳನ್ನು ಸರ್ಕಾರ ಮುಂದಿಡುವಂಥದ್ದು ಇರ್ತದೆ, ಮುಂದಿಡುವಂಥ ಕೆಲಸ ನಮ್ಮದು. ಆದ್ರೆ ಇವ್ರ ಮಧ್ಯೆ ಭಾಗವಹಿಸಿ ನನಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ, ಅದು ನಮ್ಗೆ ಈ ಎಲ್ಲ ಇದ್ದಂಥ ಯುವಕರು ರೊಚ್ಚಿಗೆ ಎಬ್ಸಿಬಿಟ್ಟದ್ದು. ಬೇರೆ ಏನಿಲ್ಲ ಇದ್ರ ಪ್ರಶ್ನೆ. ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಹೇಳಿದರು. ಅದನ್ನು ಯಾವುದೇ ರೀತಿ ಈಗ ಮೊನ್ನೆ ಹೇಳಿದರು ಶಾಂತಿ ಸಭೆಯೊಳಗೆ ನಾವು ಯಾವುದೇ ಧಾರ್ಮಿಕ ಧಕ್ಕೆ ಆಗುವಂಥ ಹಡ ಹಾಕೋದಿಲ್ಲ ಅಂತೇಳಿ.
ನಾವು ಈ ರೀತಿ ಒಂದು ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಯಾವುದೇ ರೀತಿ ಅಲ್ಲಿ ಹೇಳಿಕೆ ಪಟ್ಟಿಲ್ಲ. ಒಂದು ನಮ್ಮ ಮಾಜಿ ಸಚಿವರು ಎಲ್ಲರೂ ಮಾದರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ವಿಚಾರಧಾರೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಪುನಃ ಹೋಗಿ ಎಲ್ಲ ಯುವಕರು ಪುನಃ ಮಾದರಿಯಲ್ಲಿ ಡೋಲ್ ತಾಶ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಇಲ್ಲಿ ಮಾಡಬೇಕನ್ನೋ ಉದ್ದೇಶದಿಂದ ಪುನಃ ಡೋಲ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ವಿಚಾರವಾಗಿ ನಗರ ಶಾಸಕರು ಹೇಳ್ತಾರೆ, ಅಲ್ಲಿ ಹೋಗಿ ರಿಹರ್ಸ್ ಹಚ್ಕೊಂಡ್ರೆ ಅದೇ ಭಾವನೆ ಅವರು ನಿಮ್ಗೆ ಗೊತ್ತಿರಬೇಕು. ಆ ಶಬ್ದ ನಾವು ಯಾವ ಮಾತಾಡೋದಿಲ್ಲ. ನಾವೊಬ್ಬ ಮಂಡಲ ಅಧ್ಯಕ್ಷ ಆಗಿ ನಮ್ಮ ಇದರಲ್ಲಿಂದ ಹೇಳ್ತೀನಿ, ಅದಕ್ಕೆ ದಯಮಾಡಿ ಶಾಸಕರು ತಾವು ಯಾವ ಹುದ್ದೆಯಲ್ಲಿದ್ದೀರಿ ಆ ಹುದ್ದೆ ಜವಾಬ್ದಾರಿ ಇಟ್ಕೊಂಡು ಮಾತಾಡಬೇಕಾಗ್ತದೆ. और खबरों के लिए देखते रहिए बी न्यूज़ नेशन।